ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಅರಕೆಪುರ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಲೇಬರ್ ಕಾರ್ಡ್ ಯಾವ ರೀತಿ ರಿನ್ಯೂವಲ್ ಮಾಡಬೇಕು ಅನ್ನೋದು ಸಂಪೂರ್ಣ ಮಾಹಿತಿ ಇರುತ್ತೆ. ಸ್ನೇಹಿತರೆ, ಯಾರು ಸ್ಕಿಪ್ ಮಾಡಬೇಡಿ. ಸ್ನೇಹಿತರೆ, ಟ್ರೇಡ್ ಯೂನಿಯನ್ದವರು ಆನ್ಲೈನಲ್ಲಿ ಅಪ್ಲಿಕೇಶನ್ ಅಥವಾ ರಿನ್ಯೂವಲ್ ಯಾವ ರೀತಿ ಮಾಡೋ ಆಪ್ಷನ್ಸ್ ಹೊಸ ಅಪ್ಡೇಟ್ ಆಗಿದೆ, ಎಲ್ಲ ಒಂದು ಮಾಹಿತಿಯನ್ನು ನೋಡೋಣ ಬನ್ನಿ. ಸ್ನೇಹಿತರೆ, ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕಾಗುತ್ತಾ, ಅದು ಯಾವ ರೀತಿಯಲ್ಲಿ ಹೋಗ್ಬೇಕಪ್ಪ ಅಂದರೆ KBO ಇಲ್ಲಿದೆಯಲ್ಲ ಸ್ನೇಹಿತರೆ, KBOCWWB ಅಂತ ನಾವು ಟೈಪ್ ಮಾಡಿದ್ರೆ ಈ ಒಂದು ಪೇಜ್ ಓಪನ್ ಆಗುತ್ತಾ. ಇಲ್ಲಿ ರಿನ್ಯೂವಲ್ ಆಗಬೇಕಪ್ಪ ಅಂದರೆ ಆಲ್ರೆಡಿ ಅವರು ಒಂದು ಫೋನ್ ನಂಬರ್ ಕೊಟ್ಟಿರ್ತಾರೆ. ಆ ಫೋನ್ ನಂಬರ್ ಹಾಕ್ಬಿಟ್ಟು ಇಲ್ಲಿ ಜನರೇಟ್ OTP ಅನ್ಬೇಕಾಗುತ್ತಾ. ಇಲ್ಲಿ ಜನರೇಟ್ OTP ಅಂತ ಅಂದಮೇಲೆ ಒಂದು OTP ಬರುತ್ತಾ, ಅದ್ರ ಮುಖಾಂತರ ನಾವು ಲಾಗಿನ್ ಆಗಬೇಕಾಗುತ್ತಾ. ಸ್ನೇಹಿತರೆ, ಇಲ್ಲಿ ಸ್ವಲ್ಪ ನಾವು ರಿಜಿಸ್ಟರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಏನೇನು ಫ್ಯೂಚರ್ ಇದೆ ಅಂತ ನೋಡೋಣ. ಈಗ ನೀವು ಈಗಾಗಲೇ ಸೇವಾ ಸಿಂಧುನಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಒಂದು ವರ್ಷದೊಳಗೆ ನೀವು ರಿನ್ಯೂವಲ್ ಮಾಡಲಿಲ್ಲಪ್ಪ ಅಂದರೆ ಇಲ್ಲಿ ಸೇವಾ ಸಿಂಧು ಇದೆಯಲ್ಲ, ಇದ್ರ ಮೇಲೆ ರೆಫರೆನ್ಸ್ ನಂಬರ್ ಹಾಕಬೇಕು. ರೆಫರೆನ್ಸ್ ನಂಬರ್ ಗೊತ್ತಿಲ್ಲ ಅಂದರೆ ನಾನು ಹಿಂದಿನ ವೀಡಿಯೋದಲ್ಲಿ ಆ ರೆಫರೆನ್ಸ್ ನಂಬರ್ನು ಕೂಡ ಇದೆ, ಬೇಕಾದರೆ ಅಲ್ಲಿ ಹೋಗಿ ನೋಡ್ಕೋಬೋದು ನೀವು. ಸ್ನೇಹಿತರೆ, ಈ ಥರ ವೆರಿಫೈ ಅನ್ಬೇಕಾಗುತ್ತಾ, ಅವ್ರದ್ದು ಕಾರ್ಡ್ ಏನಾಗಿದೆ, ಯಾವ ಸ್ಥಿತಿಯಲ್ಲಿ ಇದೆ ಅನ್ನೋದು ಸಂಪೂರ್ಣ ಮಾಹಿತಿ ನಮಗೆ ತಿಳಿಯುತ್ತೆ. ಒಂದು ವೇಳೆ ನಾವು ಸೇವಾ ಸಿಂಧುನಲ್ಲಿ ಅಪ್ಲೈ ಮಾಡಿದರೆ ಹಳೆ ಕಾರ್ಡಿಂದು, ಇಲ್ಲ ನಮಗೆ ನಾವು ಹೊಸದೇ ಹಾಕ್ಬೇಕಪ್ಪ ಅಂದರೆ ಇಲ್ಲಿ ಇದೆಲ್ಲ ರಿಜಿಸ್ಟರ್ ಆ್ಯಸ್ ನ್ಯೂ ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಈಗ ಹೊಸದು ಹಾಕ್ಬೇಕಪ್ಪ ಅಂದರೆ ಅವ್ರದ್ದು ಫೋನ್ ನಂಬರ್ ಹಾಕ್ಬಿಟ್ಟು ಜನರೇಟ್ OTP ಅಂತ ಅನ್ಬೇಕು. OTP ಬರುತ್ತೆ. ಬಂದಮೇಲೆ ನಾವು ಡೈರೆಕ್ಟ್ ಲಾಗಿನ್ ಪೇಜ್ನಾಗೆ ಲಾಗಿನ್ ಓಪನ್ ಆಗುತ್ತೆ. ಅಲ್ಲಿ ಕೆಲವೊಂದು ಫಾರಮ್ಸ್ ಅಂದರೆ ಸ್ಟೆಪ್ಸ್ ಇರುತ್ತೆ, ಎಲ್ಲ ಫಿಲ್ ಮಾಡ್ಕೊತ ಹೋಗಿ ನಾವು ಹೊಸದು ಹಾಕ್ಬೋದು. ಸ್ನೇಹಿತರೆ, ಅದೇ ರೀತಿ ನಾವು ರಿನ್ಯೂವಲ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಲಾಗಿನ್ಗೆ ಹೋಗ್ಬೇಕಾಗುತ್ತಾ. ಲಾಗಿನ್ಗೆ ಹೋದ್ಮೇಲೆ ಈ ಥರ ಒಂದು ನಮಗೆ ಫೋನ್ ನಂಬರ್ ಕೇಳುತ್ತೆ. ಅಲ್ಲಿ ಫೋನ್ ನಂಬರ್ ಕೇಳಿದ್ಮೇಲೆ ಜನರೇಟ್ OTP ಅಂದರೆ ಇದಕ್ಕೆ OTP ಬರುತ್ತೆ. OTP ಮುಖಾಂತರ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸ್ನೇಹಿತರೆ, ಈ ಥರ ಈಗ ನೆಕ್ಸ್ಟ್ ನಾವು OTP ಕಳಿಸಿ ನೋಡೋಣ. ಸ್ನೇಹಿತರೆ, ನಾವು OTP ಹಾಕಿದ ಮೇಲೆ ಈ ಥರ ಒಂದು ನಮ್ಮ ಕಾರ್ಡನ್ನು ಶೋ ಆಗುತ್ತಾ. ರಿನ್ಯೂವಲ್ ರಿಜಿಸ್ಟರ್ ಅಂತ ನಂಗೆ ರಿಜಿಸ್ಟ್ರೇಷನ್ ಅಂತ ನಾವು ರಿನ್ಯೂವಲ್ ಮಾಡ್ತಾಯಿದ್ರೆ ಈ ರಿನ್ಯೂವಲ್ ಈ ಥರ ರಿಜಿಸ್ಟ್ರೇಷನ್ ನಂಬರ್ನು ಬರ್ತಾ ಇಲ್ಲಿ ನೋಡ್ತಿರ್ಬೋದು. ಡೇಟ್ ಸ್ನೇಹಿತರೆ ಈ ಥರ ಇರುತ್ತೆ. 12/1/25ರಿಂದ 25/1/2026 ಅಂದರೆ ಇದು ಮುಗಿದು ಒಂದು 2 ತಿಂಗಳಾಗಿದೆ. ಸೊ ಹಾಗಾಗಿ ಇದಕ್ಕೆ ರಿನ್ಯೂವಲ್ ಮಾಡಲು ಬರ್ತಾ ಇದು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದು ಆದಮೇಲೆ ನಾವು ಇಲ್ಲಿ ರಿನ್ಯೂವಲ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇನ್ನೊಂದು ಏನಪ್ಪ ಅಂದರೆ ಸ್ನೇಹಿತರೆ, ಈಗ ಭಾಳಷ್ಟು ಬದಲಾವಣೆ ಬಂದಿದೆ. ಯಾಕಪ್ಪ ಅಂದರೆ ಇದು ಹೊಸ ವೆಬ್ಸೈಟ್ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ನಮ್ಮ ವಿಡಿಯೋ ಯಾರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕಂಪ್ಲೀಟಾಗಿ ಮಾಹಿತಿ ತಿಳ್ಕೊಳ್ಳಿ. ನಾನು ಮುಂದೆ ಪ್ರೊಸೆಸ್ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಸ್ನೇಹಿತರೆ, ಇದು ರಿನ್ಯೂ ರಿಜಿಸ್ಟ್ರೇಷನ್ ಅಂದಮೇಲೆ ಸ್ನೇಹಿತರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತಾ. ಈ ಥರ ಪೇಜ್ ಓಪನ್ ಆಗಿದಾಗ ನಾವು ಇಲ್ಲಿ ಎಲ್ಲ ಡೀಟೇಲ್ಸ್ ಹಾಕಬೇಕಾಗುತ್ತಾ. ಇಲ್ಲಿ ಡೀಟೇಲ್ಸು ನೀವು ಈಗ ಪ್ರೆಸೆಂಟ್ ಅಡ್ರೆಸ್ನಲ್ಲಿ ಇರ್ತಕ್ಕಂಥದ್ದು ಮತ್ತು ನೇಮ್ ಆಫ್ ದ ಎಂಪ್ಲಾಯರು. ಈಗ ನೇಮ್ ಆಫ್ ದ ಎಂಪ್ಲಾಯರ್ ಬಂದುಬಿಟ್ಟು ಸ್ನೇಹಿತರೆ, ಈಗ ನೀವು ಮೇಸ್ತ್ರಿದನ್ನು ಹಾಕ್ಬೋದು ಅಥವಾ ಕಾಂಟ್ರಾಕ್ಟ್ರದನ್ನು ಹಾಕ್ಬೋದು, ಇಲ್ಲಪ್ಪ ಮನೆ ಓನರ್ದನ್ನು ಕೂಡ ಇಲ್ಲಿ ಅವರ ಹೆಸರು ಹಾಕಬೇಕಾಗುತ್ತೆ. ಈಗ ವರ್ಕ್ ಲೊಕೇಶನ್ ಅಂದರೆ ಸ್ನೇಹಿತರೆ, ನೀವು ಕೆಲಸ ಎಲ್ಲಿ ನಡೆಯಕತ್ತತ್ತ ನಿಮ್ಮದು ಅದು ಸಂಪೂರ್ಣ ವಿಳಾಸ ಹಾಕಬೇಕಾಗುತ್ತಾ. ಅದೇ ರೀತಿ ಎಂಪ್ಲಾಯರ್ ಸೇಮ್ ಸ್ನೇಹಿತರೆ, ಇಲ್ಲಿ ಎಂಪ್ಲಾಯ್ ಓನರ್ ಕಂಪ್ನಿ ನೇಮ್ ಅಂದರೆ ಇಲ್ಲಿ ನಾವಿಲ್ಲಿ ನೇಮ್ ಆಫ್ ದ ಎಂಪ್ಲಾಯರ್ಗೆ ಏನು ಹಾಕಿರ್ತೀವಿ ಅದೇ ನೀವು ಎಂಪ್ಲಾಯರ್ದ ನೇಮ್, ಮಾಲೀಕ ಅಥವಾ ಮೇಸ್ತ್ರಿಯ ಹೆಸರು ಇಲ್ಲಿ ಹಾಕಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಮಾಲೀಕ ಅಥವಾ ಮನೆ ಮಾಲೀಕನ ಅಥವಾ ಮೇಸ್ತ್ರಿಯ ಫೋನ್ ನಂಬರ್ ಹಾಕಬೇಕಾಗುತ್ತಾ. ಅದೇ ಇಲ್ಲಿ ನೇಚರ್ ಆಫ್ ದ ವರ್ಕ್ ಏನು ಮೇಸನ ಅವ್ರ ಹೆಲ್ಪರ ಅಥವಾ ಕಾರ್ಪೆಂಟ್ರ ಏನಂತಿರುತ್ತೆ ಇಲ್ಲಿ ಹಾಕಬೇಕಾಗುತ್ತಾ. ಅದೇ ಪಿನ್ ಕೋಡ್ ನಿಮ್ಗೆ ಸಂಬಂಧಪಟ್ಟ ನಿಮ್ಮ ಯಾವ ಊರು ಇರುತ್ತೆ ಆ ಒಂದು ನಿಮ್ಮ ಊರಿನ ಒಂದು ಪಿನ್ ಕೋಡ್ ಹಾಕ್ಬೇಕಾಗುತ್ತಾ. ಸ್ಟೇಟು ಕರ್ನಾಟಕ ಹಾಕಬೇಕು. ಡಿಸ್ಟಿಕ್ ಕೂಡ ನಿಮ್ದು ಯಾವುದು ಡಿಸ್ಟಿಕ್ ಇದೆ ಅದನ್ನು ಹಾಕ್ಬೋದು. ಸ್ನೇಹಿತರೆ, ತದನಂತರ ತಾಲೂಕು, ವರ್ಕ್ ಪ್ಲೇಸು, ನಮ್ಮ ತಾಲೂಕು ಯಾವುದು ಬರುತ್ತಾ ಮತ್ತು ಸಿಟಿ ಯಾವುದು ಬರುತ್ತಾ, ವಿಲೇಜ್ ಯಾವುದು ಬರುತ್ತಾ ಎಲ್ಲನೂ ಕೂಡ ಇಲ್ಲಿ ಸಂಪೂರ್ಣ ಫಿಲ್ ಮಾಡಬೇಕಾಗುತ್ತಾ. ಅದೇ ಇಲ್ಲಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇಲ್ಲಿ ನೋಡ್ತಿರ್ಬೋದು ಟೈಪ್ ಆಫ್ ISUR ಅಂತಿದೆ. ಈ ಟೈಪ್ ಇದೇ ಒಂದು ದೊಡ್ಡ ಬದಲಾವಣೆ ಆಗಿರ್ತಕ್ಕಂಥ ಒಂದು ವಿಷಯ ಸ್ನೇಹಿತರೆ. ಇಲ್ಲಿ ಆವಾಗ ಇದು ಇದ್ದಿಲ್ಲ ಸ್ನೇಹಿತರೆ, ಎಂಪ್ಲಾಯರ್ ಆಫ್ ದ ಕನ್ಸ್ಟ್ರಕ್ಷನ್ಸ್ ಆ್ಯಕ್ಟಿವಿಟಿ ಇದ್ದಿಲ್ಲ. ಈಗ ಹೊಸದಾಗಿ ಹೊಸದಾಗಿ ಮಾಡಿರ್ತಕ್ಕಂಥ
ಬದಲಾವಣೆ ಅಂದರೆ ಇದೆ ಸ್ನೇಹಿತರೆ. ಸೊ ಇಲ್ಲಿ ಎಂಪ್ಲಾಯರ್ ಆಫ್ ದ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಇದೆಯಲ್ಲ, ಇಲ್ಲಿ ನಾವು ಇದೇ ಟ್ರೇಡ್ ಯೂನಿಯನ್ ಒಂದು ಸರ್ಟಿಫಿಕೇಟ್ ಮುಖಾಂತರ ಲೆಟ್ರ್ ಮುಖಾಂತರ ನಾವು ಹಾಕ್ಬೇಕಪ್ಪ ಅಂದರೆ ಈ ಥರ ನಾವು ಎಂಪ್ಲಾಯರ್ ಆಫ್ ದ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ತೊಗೋಬೇಕಾಗತ್ತೆ. ಇಲ್ಲ ನಮ್ಮ ಹತ್ರ ಪಂಚಾಯಿತಿ ಪಿ ಡಿ ಓದಿದೆ ಅಂದರೆ ಇದರಲ್ಲಿ ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ಇಲ್ಲಿ 4 ಆಪ್ಷನ್ಸ್ ಇದ್ದಾವೆ. ನೀವು ಯಾವುದಾದ್ರೂ ನಿಮಗೆ ಯಾವುದು ನಿಮ್ಮ ಹತ್ರ ಲೆಟರ್ ಇರುತ್ತೆ ಅದ್ರ ಮುಖಾಂತರ ನೀವು ನಾವು ಯಾವ ರೀತಿ ಹೇಳಿದ್ದೀನಿ ಇಲ್ಲಿವರೆಗೆ ಸೇಮ್ ಪ್ರೊಸೀಜರ್ ಇರುತ್ತೆ. ಸೇಮ್ ಇಲ್ಲಿ ಮಾತ್ರ ನಾನು ಈಗ ಟ್ರೇಡ್ ಯೂನಿಯನ್ ಒಂದು ಸರ್ಟಿಫಿಕೇಟ್ ಇದ್ದ ಕಾರಣ ಟ್ರೇಡ್ ಯೂನಿಯನ್ ಸರ್ಟಿಫಿಕೇಟ್ ಹಾಕ್ಬೇಕಪ್ಪ ಅಂದರೆ ಎಂಪ್ಲಾಯರ್ ಆಫ್ ದ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಅಂತ ತೊಗೋಬೇಕಾಗುತ್ತಾ. ಇಲ್ಲಿ ಇಶ್ಯೂ ಡೇಟಪ್ಪ ಅಂದರೆ ನಾವು ಇವತ್ತು ಹಾಕ್ತಾ ಇದ್ದೀವಲ್ಲ, ಇವತ್ತಿನ ಡೇಟ್ ಹಾಕ್ಬೇಕಾಗುತ್ತಾ. ಅದೇ ರೀತಿ ಇಶ್ಯೂವರ್ ನೇಮ್ ಯಾವುದು ನಿಮ್ಮ ಒಂದು ಸಂಘಟನೆ ಅಥವಾ ನಿಮ್ಮ ಒಂದು ಯೂನಿಯನ್ ಯಾವುದು ಅಂತಂದರೆ ಇಲ್ಲಿ ಸಂಪೂರ್ಣ ನಿಮ್ಮ ಯೂನಿಯನ್ ವಿವರ ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ನಾನು ಹಾಕಿದ್ದೇನೆ ಕರ್ನಾಟಕ ಕಟ್ಟಡ ಮತ್ತು ಕಲ್ಲು ಹೊಡೆಯುವ ಕ್ವಾರಿ ಕಾರ್ಮಿಕರ ಫೆಡರೇಷನ್ ಅಂತ ಹಾಕಿದ್ದೇನೆ. ನಿಮಗೆ ಆ ಒಂದು ಲೆಟ್ರ್ನಲ್ಲಿ ಕೊಟ್ಟಿರ್ತಕ್ಕಂಥ ಲೆಟ್ರ್ನಲ್ಲಿ ಆ ವಿಳಾಸ ಇರುತ್ತೆ, ಹಾಕಬೇಕು. ಡಿಸಿಗ್ನೇಷನ್ ಆಫ್ ಇಶ್ಯೂವರ್ ಇದು ಯಾರು ತೊಗೋಬೇಕು ಇದು ಅಂದರೆ ಸ್ನೇಹಿತರೆ, ಇದು ಯಾರು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂದರೆ ಇದು ಈಗ ಡಿಸಿಗ್ನೇಷನ್ ಅಂದರೆ ಕಾರ್ಮಿಕರು ಒಂದು ಸಂಘದ ವತಿಯಿಂದ ಆಗ್ತಾಯಿದ್ರೆ ಅಲ್ಲಿ ನೀವು ಆ ಸಂಘದಲ್ಲಿ ಏನಿದ್ರಿ ಜನರಲ್ ಸೆಕ್ರೆಟರಿನ ಅಥವಾ ಮೆಂಬರ್ ಅಥವಾ ನೀವು ಪ್ರೆಸಿಡೆಂಟ ಏನನ್ನೋದು ಇಲ್ಲಿ ಹಾಕಬೇಕಾಗುತ್ತಾ. ಇಲ್ಲಿ ಹಾಕಿ ಮುಂದೆ ಹೆಸರು ಹಾಕಿ ನಿಮ್ಮ ಒಂದು ವಿಳಾಸ ಇಲ್ಲಿ ಹಾಕಬೇಕಾಗುತ್ತಾ. ಮೆಂಬರ್ ಇದ್ದರೆ ಮೆಂಬರ್ ಅಂತ ಹಾಕ್ಬಿಟ್ಟು ಹೆಸರು ಹಾಕಬೇಕಾಗುತ್ತಾ. ಇಲ್ಲಿಯ ನಿಮ್ಮದು ಫೋನ್ ನಂಬರ್ ಹಾಕಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಸ್ನೇಹಿತರೆ ನಾವು ಡಿಸಿಗ್ನೇಷನ್ ಆಫ್ ಇಶ್ಯೂವರ್ದು ಹೆಸರು ಹಾಕಿದ ಮೇಲೆ ಮೊಬೈಲ್ ಅವ್ರದ್ದು ಫೋನ್ ನಂಬರ್ ಹಾಕಬೇಕಾಗುತ್ತಾ. ಇಲ್ಲಿ ಡೇಸ್ ಹಾಕಬೇಕಾಗುತ್ತಾ. ಇಲ್ಲಿ 120 ಡೇಸ್ ಹಾಕಿದ ಮೇಲೆ ನಾವು ನೆಕ್ಸ್ಟ್ ನಮ್ಗೆ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತಾ. ಏನಪ್ಪ ಅಂದರೆ ಯೂನಿಯನ್ ನಾವು ಪಡೆದಿರ್ತಕ್ಕಂಥ ಒಂದು ಲೆಟರನ್ನು ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತಾ. ಅಪ್ಲೋಡ್ ಮಾಡೋಣ ಬನ್ನಿ ಸ್ನೇಹಿತರೆ. ನಾವು ಅಪ್ಲೋಡ್ ಮಾಡಿದ ಮೇಲೆ ಈ ಥರ ನಮಗೆ ಕಾಣುತ್ತೆ. ನಾವು ಯೂನಿಯನ್ ಒಂದು ಲೆಟರನ್ನು ಅಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಸ್ನೇಹಿತರೆ. ಇಲ್ಲಿ ಸೆಲ್ಫ್ ಡಿಕ್ಲರೇಷನನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೆಲ್ಫ್ ಡಿಕ್ಲರೇಷನ್ ಏನಪ್ಪ ಅಂದರೆ ಸೆಲ್ಫ್ ಡಿಕ್ಲರೇಷನ್ ನಿಮಗೆ ತಗೊಳ್ಳೋಕ್ಕೆ ಬರಲಿಲ್ಲಪ್ಪ ಅಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಸ್ನೇಹಿತರೆ. ಯಾವ ರೀತಿಯಲ್ಲಿ ನಾವು ಸೆಲ್ಫ್ ಡಿಕ್ಲರೇಷನ್ ತಗೊಳ್ಬೇಕು ಅನ್ನೋದನ್ನು ಕೂಡ ನನ್ನ ವಿಡಿಯೋಗಳಲ್ಲಿ ಇದೆ, ಅದು ನೋಡ್ಕೋಬೋದು ಸ್ನೇಹಿತರೆ. ಅದೆಲ್ಲ ಫಿಲ್ ಮಾಡಿ ಸ್ನೇಹಿತರೆ. 2 ಇರುತ್ತೆ, ಒಂದು ಸೆಲ್ಫ್ ಡಿಕ್ಲರೇಷನ್ ಇರುತ್ತೆ ಮತ್ತು ಇನ್ನೂ ಒಂದು ವರ್ಕ್ ರಿಪೋರ್ಟ್ ಇರುತ್ತೆ ಸ್ನೇಹಿತರೆ. ವರ್ಕ್ ಎಲ್ಲಿ ಯಾವ ಏರಿಯಾ ಅದನ್ನ ಫಾರಮ್ಮು ನಿಮಗೆ ಒಂದು ವೇಳೆ ಗೊತ್ತಾಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಆ ಡಿಕ್ಲರೇಷನ್ ಫಾರಮ್ ಯಾವುದಂತ ನಿಮಗೆ ಮಾಹಿತಿ ಕೊಡ್ತೇನೆ ಸ್ನೇಹಿತರೆ. ಈ ಫಾರಮ್ ಅಪ್ಲೋಡ್ ಆದಮೇಲೆ ಈ ಥರ ಕಾಣಬೇಕಾಗುತ್ತೆ. ನಮಗೆ ಈ ಥರ ಕಾಣ್ತಾ ಇದೆ. ಇದಕ್ಕೆ 3 ಮಂತ್ ಪೇ ಸ್ಲಿಪ್ ತಲೆ ಕೆಡಿಸೋಬಿಡಿ ಸ್ನೇಹಿತರೆ. ಅದೇ ರೀತಿ ಇಲ್ಲಿ ಅವಾಗ ಪೇಮೆಂಟ್ ಇದ್ದಿಲ್ಲ ಸ್ನೇಹಿತರೆ, ಈಗ ಪೇಮೆಂಟ್ ಮಾಡಿದ್ದಾರೆ. ಈಗ ನಾವು ಪೇಮೆಂಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಪ್ರೋಸೆಸ್ಸಿಗೆ ಹೋಗುತ್ತೆ, ಯಾವ ರೀತಿಯಲ್ಲಿ ಪೇಮೆಂಟ್ ಮಾಡಬೇಕು ಅನ್ನೋದು. ಇಲ್ಲಿ ಪೇಮೆಂಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ. ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ, ಯಾವ ರೀತಿಯಲ್ಲಿ ಪೇಮೆಂಟ್ ಮಾಡಬೇಕು. ನಾವು ಇದನ್ನು QR ಕೋಡ್ ಮುಖಾಂತರನೂ ಪೇಮೆಂಟ್ ಮಾಡ್ಬೋದು. ಇಲ್ಲಪ್ಪ ಅಂದರೆ ನಾವು UPI ID ಮುಖಾಂತರನೂ ನಾವು ಇಲ್ಲಿ ಪೇಮೆಂಟ್ ಮಾಡ್ಬೋದು ಸ್ನೇಹಿತರೆ. ಈಗ ನೆಕ್ಸ್ಟ್ ಓಕೆ ಮಾಡೋಣ ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದು ರಿನ್ಯೂವಲ್ಗೆ 50 ರೂಪೀಸ್ ಇರುತ್ತೆ ಸ್ನೇಹಿತರೆ. ರಿನ್ಯೂವಲ್ಗೆ ಹೊಸದಕ್ಕೆ 100 ರೂಪಾಯಿ ಇದೆ ಸ್ನೇಹಿತರೆ. ಇಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ಇದೆ. QR ಕೋಡು, UPI, ನೆಟ್ ಬ್ಯಾಂಕಿಂಗ್, ಕಾರ್ಡ್ ಮುಖಾಂತರ ನೀವು ಆನ್ಲೈನಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ. ಕಡ್ಡಾಯವಾಗಿ ಪೇಮೆಂಟ್ ಮಾಡಲೇಬೇಕು ಸ್ನೇಹಿತರೆ, ಇಲ್ಲಾಂದರೆ ಮುಂದೆ ಅಪ್ಲಿಕೇಶನ್ ನೆಕ್ಸ್ಟ್ ಪ್ರೋಸೆಸ್ಸಿಗೆ ಹೋಗಲ್ಲ. ಇದಾದಮೇಲೆ ಸ್ನೇಹಿತರೆ ನಾವು QR ಕೋಡ್ ಮುಖಾಂತರ ಪೇಮೆಂಟ್ ಮಾಡೋಣ. ಈಗ QR ಕೋಡ್ ಮುಖಾಂತರ ನಾವು ಈಗ ಪೇಮೆಂಟ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಪೇಮೆಂಟ್ ಆದಮೇಲೆ ಈ ಥರ ಬರುತ್ತೆ ನಮಗೆ. ಇಲ್ಲಿ ನೋಡ್ತಿರ್ಬೋದು ಪೇಮೆಂಟ್ ಆಗಿದ್ದು ಸಕ್ಸಸ್ ಅಂತ, ಟೋಟಲ್ ಅಮೌಂಟ್ 50 ರೂಪೀಸ್ ಅಂತ ಬರುತ್ತೆ. ನೆಕ್ಸ್ಟು ಕೆಳಗಡೆ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ಬೇಕಾಗುತ್ತೆ ಸ್ನೇಹಿತರೆ. ಸೇವ್ ಆ್ಯಂಡ್ ಕಂಟಿನ್ಯೂ ಅಂದರೆ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗುತ್ತೆ ಸ್ನೇಹಿತರೆ. ಪೇಮೆಂಟ್ ಆದಮೇಲೆ
ಪೇಮೆಂಟ್ ಕ್ಯೂ ಆರ್ ಕೋಡ್ ಮುಖಾಂತರ ಮಾಡಿದಾಗ ಸಕ್ಸಸ್ ಟ್ರಾನ್ಸಾಕ್ಷನ್ ತೋರಿಸಿದ ಮೇಲೆ ನಮಗೆ ಈ ಥರ ಅಪ್ಲಿಕೇಶನ್ ಅಂದರೆ ನಮಗೆ ಅಕ್ನಾಲೇಜ್ಮೆಂಟ್ ಬರುತ್ತೆ. ಆ ಅಕ್ನಾಲೇಜ್ಮೆಂಟನ್ನು ನಾವು ಡೌನ್ಲೋಡ್ ಮಾಡಿ ಇಟ್ಕೋಬೇಕು ಸ್ನೇಹಿತರೆ. ಇಷ್ಟು ಆನ್ಲೈನಲ್ಲಿ ಯಾವ ರೀತಿಯಲ್ಲಿ ರಿನ್ಯೂವಲ್ ಮಾಡೋದು ಪ್ರೊಸೆಸ್ ಇರುತ್ತೆ ಸ್ನೇಹಿತರೆ. ನಿಮ್ಗೆ ಯಾರಿಗಾದರೂ ಹೊಸದಾಗಬೇಕಪ್ಪ ಅಂದರೆ ನಿಮ್ಗೆ ತಿಳಿಲಿಲ್ಲ ಅಂದ್ರೂ ನನಗೆ ಕಮೆಂಟ್ ಮಾಡ್ಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್, ಒಂದು ಸಣ್ಣ ಲೈಕ್ ಕೊಡಿ ಅಂತ ಹೇಳ್ತಾ, ನೀವು ಸಬ್ಸ್ಕ್ರೈಬ್ಸ್ ಒಂದು ಸಣ್ಣ ಲೈಕ್ ಕೊಟ್ಟರೆ ಅದೇ ನಮಗೆ ಮೋಟಿವೇಶನ್ ಆಗುತ್ತೆ. ನಾವು ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವಿಡಿಯೋ ಮಾಡಲು ನಮಗೆ ಅನಿಸುತ್ತೆ ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್, ಒಂದು ಸಣ್ಣ ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.